Good morning, my dear viewers. Welcome to my YouTube channel. This is Arun Giradi here. In today's class, we would like to discuss about the uh, internal audit objectives and features. Okay, auditing subject ಬಗ್ಗೆ ನೋಡೋಣ ಇವತ್ತು. So today's class, we would like to discuss about the objectives of an internal audit ಅಂತ ನಾವಲ್ಲಿ ಕರಿತೀವಿ. ಆಂತರಿಕ ಲೆಕ್ಕ ಪರಿಶೋಧನೆಯಿಂದ ಆಗ್ತಕ್ಕಂಥ ಅದರ ಉದ್ದೇಶಗಳೇನು ಅನ್ನೋದನ್ನು ನೋಡೋಣ. First important objective of an internal audit is to evaluate the adequacy and effectiveness of a accounting, financial and operating control ಅಂತ ನಾವಲ್ಲಿ ಕರಿತೀವಿ. ಅಂದರೆ ಏನು ಮಾಡುತ್ತೆ ಅಂದರೆ ಇದು ಇಂಟರ್ನಲ್ ಆಡಿಟ ಎಡೆಕ್ವೆಸಿ ಆ್ಯಂಡ್ ಎಫೆಕ್ಟಿವ್ನೆಸ್ಸನ್ನು ಚೆಕ್ ಮಾಡುತ್ತೆ. ಅಕೌಂಟಿಂಗ್ದು ಎಡೆಕ್ವೆಸಿ ಆ್ಯಂಡ್ ಎಫೆಕ್ಟಿವ್ನೆಸ್ಸನ್ನು ಚೆಕ್ ಮಾಡುತ್ತೆ ಅಂತ. ಎಡೆಕ್ವೆಸಿ ಅಂದರೆ ಸಾಕಷ್ಟು ಪ್ರಮಾಣದಲ್ಲಿ ಏನು ಬದಲಾವಣೆ ಆಗಬೇಕು ಅನ್ನೋದನ್ನು ಅದು ಕಂಡು ಹಿಡ್ಕೊಳ್ಳುತ್ತೆ ಅಂತ ನಾವಲ್ಲಿ ಹೇಳ್ತೀವಿ. ಸೊ ಇಂಟರ್ನಲ್ ಆಡಿಟ್ ಆಬ್ಜೆಕ್ಟಿವ್ ಈಸ್ ಟು ನೋ ದ ಇಫೆಕ್ಟಿವ್ನೆಸ್ ಆಫ್ ಅಕೌಂಟಿಂಗ್. ಅಂದರೆ ಏನಂತ ಹೇಳ್ತಾರೆ ಎಲ್ಲವರು, ಅಕೌಂಟಿಂಗ್ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರಿದೆ ಅನ್ನೋದನ್ನು ಇದು ತಿಳ್ಕೊಳ್ಳುತ್ತೆ. ಅದಕ್ಕೆ ನಾವು ಏನಂತ ಕರಿತೀವಿ, ಇಫೆಕ್ಟಿವ್ನೆಸ್ ಅಂತ ನಾವಲ್ಲಿ ಕರಿತೀವಿ. ಆಮೇಲೆ ಸೆಕೆಂಡ್ ಒನ್ ಏನಪ್ಪ ಅಂದ್ರೆ, ಟು ಅಸರ್ಟೈನ್ ವೆದರ್ ಪ್ರೀ ಡಿಟರ್ಮೈನ್ಡ್ ಪಾಲಿಸೀಸ್, ಪ್ಲ್ಯಾನ್ಸ್ ಆ್ಯಂಡ್ ಪ್ರೊಸೀಜರ್ ಹ್ಯಾವ್ ಬೀನ್ ಕಂಪ್ಲೈಡ್ ಆರ್ ನಾಟ್ ಅಂತ. ಅಂದರೆ ಪ್ರೀ ಡಿಟರ್ಮೈನ್ಡ್ ಪಾಲಿಸೀಸ್ ಪ್ರೊಸೀಜರ್ ವೆದರ್ ಇಟ್ ಈಸ್ ಕಂಪ್ಲೀಟೆಡ್ ಆರ್ ನಾಟ್ ಅಂತ. ಅಂದ್ರೆ ನಿಶ್ಚಿತವಾಗಿ ರಚಿಸಲ್ಪಟ್ಟಿರ್ತಕ್ಕಂಥ ಯೋಜನೆಗಳು ಪೂರ್ಣ ಆಗಿದಾವೋ ಅಥವಾ ಇಲ್ಲವೋ ಅಂತ ನೋಡುತ್ತೆ. ಪ್ಲ್ಯಾನ್ಸ್ಗಳು, ಪಾಲಿಸೀಸ್ಗಳು ಅಂದರೆ ಆಲ್ ದ ಪ್ಲ್ಯಾನ್ಸ್ ಆ್ಯಂಡ್ ಪ್ರೊಸೀಜರ್ ವೆದರ್ ಇಟ್ ಈಸ್ ಕಂಪ್ಲೀಟೆಡ್ ಆರ್ ನಾಟ್, ದ್ಯಾಟ್ ಈಸ್ ಚೆಕ್ಡ್ ಬೈ ದ ಇಂಟರ್ನಲ್ ಆಡಿಟ್. ಸೊ ಇಂಟರ್ನಲ್ ಆಡಿಟ್ ಮುಖಾಂತರ ನಾವೇನು ಮಾಡ್ಬೋದು ಅಂದರೆ ಉದ್ದೇಶ, ಪ್ಲ್ಯಾನ್, ಪಾಲಿಸೀಸ್ ಎಷ್ಟರ ಮಟ್ಟಿಗೆ ಕಂಪ್ಲೀಟ್ ಆಗ್ಯಾವ ಅಂತ ಗೊತ್ತಾಗಬೇಕಾದ್ರೆ ನಾವು ಇಂಟರ್ನಲ್ ಆಡಿಟನ್ನು ಮೇಂಟೈನ್ ಮಾಡಬೇಕು. ಆಮೇಲೆ ನೆಕ್ಸ್ಟ್ ಆಬ್ಜೆಕ್ಟಿವ್ ಏನಪ್ಪ ಅಂದ್ರೆ, ಟು ಅಸರ್ಟೈನ್ ವೆದರ್ ಇಂಟರ್ನಲ್ ಚೆಕ್ ಆ್ಯಂಡ್ ಅಕೌಂಟಿಂಗ್ ಸಿಸ್ಟಮ್ ಆರ್ ಅಡೆಕ್ವೇಟ್ ಆ್ಯಂಡ್ ಎಫೆಕ್ಟಿವ್ ಆರ್ ನಾಟ್. ಅಂದರೆ ನೆಕ್ಸ್ಟ್ ಆಬ್ಜೆಕ್ಟಿವ್ ಏನು, ವೆದರ್ ಇಂಟರ್ನಲ್ ಚೆಕ್ ಈಸ್ ಮೇಡ್ ಆರ್ ನಾಟ್ ಅಂತ. ಓಕೆ, ಆಂತರಿಕ ಮೌಲ್ಯೀಕರಣವನ್ನು ಮಾಡಿದಾರೋ ಇಲ್ಲೋ ಅಂತ ನೋಡಬೇಕಾಗತ್ತೆ. ಲೆಕ್ಕ ಪುಸ್ತಕಗಳನ್ನು ಕರೆಕ್ಟಾಗಿ ಚೆಕ್ ಮಾಡ್ಯಾರೋ ಇಲ್ಲೋ ಅಂತ ನೋಡಬೇಕಾದ್ರೆ ನಾವು ಇಂಟರ್ನಲ್ ಆಡಿಟನ್ನು ಮೇಂಟೈನ್ ಮಾಡ್ತೀವಿ. ಆಮೇಲೆ ಟು ಅಸರ್ಟೈನ್ ಹೌ ಫಾರ್ ಬಿಸ್ನೆಸ್ ಅಸೆಟ್ಸ್ ಆರ್ ಅಕೌಂಟೆಡ್ ಫಾರ್ ಆ್ಯಂಡ್ ಸೇಫ್ ಗಾರ್ಡ್ ಅಗೇನ್ಸ್ಟ್ ದ ಲಾಸ್ ಅಂತ. ಸೊ ವಿ ಹ್ಯಾವ್ ಟು ಐಡೆಂಟಿಫೈ ಎನಿ ಲಾಸಸ್ ಅರೈಸ್ ಇನ್ ವೈಲ್ ಡೂಯಿಂಗ್ ದ ವೆರಿಫಿಕೇಷನ್ ಆಫ್ ಅಸೆಟ್ ಅಂತ. ಅಸೆಟನ್ನು ಚೆಕ್ ಮಾಡುವಾಗ ಏನಾದರೂ ಲಾಸ್ ಆಗೈತೋ ಇಲ್ಲೋ ಅಂತ ನಾವು ತಿಳ್ಕೊಬೇಕಾದ್ರೆ ನಾವೇನು ಮಾಡ್ತೀವಿ, ಇಂಟರ್ನಲ್ ಆಡಿಟನ್ನು ಮಾಡ್ತೀವಿ. ಅಂದರೆ ವಾಟ್ ಈಸ್ ದ ಕಂಡೀಷನ್ ಆಫ್ ಅ ಬಿಸ್ನೆಸ್ ಅಸೆಟ್ ದ್ಯಾಟ್ ಈಸ್ ಟು ಬಿ ಇವ್ಯಾಲ್ಯುಯೇಟೆಡ್ ಅಂತ. ಅಂದರೆ ಅಸೆಟ್ಟನ್ನು ಅದು ಎಷ್ಟರ ಮಟ್ಟಿಗೆ ಕರೆಕ್ಟ್ ಇದೆ ಅನ್ನೋದನ್ನು ಚೆಕ್ ಮಾಡಬೇಕಾದ್ರೆ ನಾವೇನು ಮಾಡ್ತೀವಿ, ಇಂಟರ್ನಲ್ ಆಡಿಟ್ ಮೇಂಟೈನ್ ಮಾಡ್ತೀವಿ ಅಂತ. ಆಮೇಲೆ ಟು ಅಸರ್ಟೈನ್ ಹೌ ಫಾರ್ ಅಕೌಂಟಿಂಗ್ ಆ್ಯಂಡ್ ಅದರ್ ಡಾಟಾ ಈಸ್ ಅಥೆಂಟಿಕ್ ಆ್ಯಂಡ್ ರಿಲಯಬಲ್ ಅಂತ. ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಟು ಅಂಡರ್ಸ್ಟ್ಯಾಂಡ್ ದ ಅಕೌಂಟಿಂಗ್ ಡಾಟಾ, ಹೌ ಇಟ್ ಈಸ್ ರಿಲಯಬಲ್, ಹೌ ಇಟ್ ಈಸ್ ಅಥೆಂಟಿಕ್ ಆ್ಯಂಡ್ ಹೌ ಇಟ್ ಈಸ್ ಅಕ್ಯುರೇಟ್ ಅಂತ. ಲೆಕ್ಕ ಪುಸ್ತಕಗಳ ವರದಿಯು ಅಥವಾ ಲೆಕ್ಕ ಪುಸ್ತಕಗಳು ಎಷ್ಟರ ಮಟ್ಟಿಗೆ ನೈಜವಾಗಿವೆ, ನಿಖರವಾಗಿವೆ, ಸಂಬಂಧಪಟ್ಟಿವೆ ಅನ್ನೋದನ್ನು ಕಂಡು ಹಿಡ್ಕೊಳ್ಳಿಕ್ಕೆ ನಾವು ಏನು ಮಾಡ್ತೀವಿ, ಇಂಟರ್ನಲ್ ಆಡಿಟನ್ನು ಮೇಂಟೈನ್ ಮಾಡ್ತೀವಿ ಅಂತ ಹೇಳ್ಬೋದು. ಆಮೇಲೆ ಟು ಇವ್ಯಾಲ್ಯುಯೇಟ್ ದ ಕ್ವಾಲಿಟಿ ಆಫ್ ಅ ಪರ್ಫಾರ್ಮೆನ್ಸ್ ಆಫ್ ಅ ಪರ್ಸ್ನಲ್ ರೆಸ್ಪಾನ್ಸಿಬಿಲಿಟಿ ಅಂತ ನಾವು ಹೇಳ್ತೇವೆ. ಟು ಇವ್ಯಾಲ್ಯುಯೇಟ್ ದ ಪರ್ಫಾರ್ಮೆನ್ಸ್ ಆಫ್ ಅ ಪರ್ಸ್ನಲ್ ರೆಸ್ಪಾನ್ಸಿಬಿಲಿಟಿ ಅಂತ. ವೈಯಕ್ತಿಕವಾಗಿ ಏನೇನು ರೆಸ್ಪಾನ್ಸಿಬಿಲಿಟಿ ಇದೆ ಆಡಿಟರ್ ಅದ ಅದನ್ನು ಚೆಕ್ ಮಾಡಲಿಕ್ಕೆ ಕೂಡ ನಾವು ಇಂಟರ್ನಲ್ ಆಡಿಟನ್ನು ಮೇಂಟೈನ್ ಮಾಡ್ತೀವಿ. ಸೊ ಇಂಟರ್ನಲ್ ಆಡಿಟ್ ಯಾಕೆ ಮೇಂಟೈನ್ ಮಾಡ್ತೀವಿ, ಟು ನೋ ವಾಟ್ ಈಸ್ ದ ಪರ್ಸ್ನಲ್ ರೆಸ್ಪಾನ್ಸಿಬಿಲಿಟಿ ಆಫ್ ಅ ಆಡಿಟರ್ ಅಂತ ಇನ್ ಸಿಂಪಲ್ ಲ್ಯಾಂಗ್ವೇಜ್. ಆಮೇಲೆ ಟು ಅಸರ್ಟೈನ್ ವೆದರ್ ಇಫೆಕ್ಟಿವ್ ಕಂಟ್ರೋಲ್ ಸಿಸ್ಟಮ್ ಈಸ್ ಎಕ್ಸಿಸ್ಟ್ ಆರ್ ನಾಟ್ ಟು ಪ್ರಿವೆಂಟ್ ದ ಎರರ್ಸ್ ಆ್ಯಂಡ್ ಫ್ರಾಡ್ಸ್ ಅಂತ. ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಆಬ್ಜೆಕ್ಟಿವ್ ಟು ಪ್ರಿವೆಂಟ್ ದ ಎರರ್ಸ್ ಆ್ಯಂಡ್ ಫ್ರಾಡ್ಸ್, ವೆದರ್ ಇಫೆಕ್ಟಿವ್ ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮ್ ಈಸ್ ಮೇಂಟೈನ್ಡ್ ಆರ್ ನಾಟ್, ದ್ಯಾಟ್ಸ್ ವೈ ವಿ ಮೇಕ್ ದ ಇಂಟರ್ನಲ್ ಆಡಿಟ್. ಸೊ ಇಂಟರ್ನಲ್ ಆಡಿಟ್ ಮಾಡೋ ಉದ್ದೇಶ ಏನಪ್ಪ ಅಂದರೆ, ತಪ್ಪು ಮತ್ತು ಮೋಸ ಆಗ್ತಾ ಇರುತ್ತೆ ಅಕೌಂಟಿಂಗ್ ಮೇಂಟೈನ್ ಮಾಡುವಾಗ. ಸೊ ಆ ತಪ್ಪು ಮತ್ತು ಮೋಸವನ್ನು ಕಡಿಮೆ ಮಟ್ಟಕ್ಕೆ ಮಾಡೋ ಹಾಗೆ, ಅಂದರೆ ಅದು ಕಡಿಮೆ ಆಗುವಂಗೆ ನೋಡ್ಕೊಳ್ಳೋದು ಜವಾಬ್ದಾರಿ ಯಾರಪ್ಪ ಅಂದ್ರೆ ಆಡಿಟ್ ಅದು. ಹಾಗಾಗಿ ಸೊ ಆಡಿಟ್ ಮಾಡೋ ಉದ್ದೇಶ ಏನಪ್ಪ ಅಂದ್ರೆ, ಟು ಪ್ರಿವೆಂಟ್ ದ ಫ್ರಾಡ್ಸ್ ಆ್ಯಂಡ್ ಎರರ್ಸ್. ಸೊ ಎಷ್ಟರ ಮಟ್ಟಿಗೆ ಫ್ರಾಡ್ ಆಗ್ತಾಯಿದೆ, ಸೊ ಎರರ್ಸ್ ಆಗ್ತಾಯಿದೆ ಅನ್ನೋದನ್ನು ನಾವು ತಡೆಗಟ್ಟೋ ಸಲುವಾಗಿ ನಾವೇನು ಮಾಡ್ತೀವಿ, ಆಡಿಟನ್ನು ಮೇಂಟೈನ್ ಮಾಡ್ತೀವಿ ಅಂತ ಹೇಳ್ಬೋದು. ಆಮೇಲೆ ಟು ಮೇಕ್ ಸಜೆಷನ್ ಟು ದ ಮ್ಯಾನೇಜ್ಮೆಂಟ್ ವಿತ್ ಅ ಆಬ್ಜೆಕ್ಟಿವ್ ಅನಾಲೈಸಿಸ್, ಕಮಿಟ್ಮೆಂಟ್ ಆ್ಯಂಡ್ ರೆಕಮೆಂಡೇಷನ್ ರಿಗಾರ್ಡಿಂಗ್ ಆ್ಯಕ್ಟಿವಿಟಿ ಆಫ್ ಅ ಬಿಸ್ನೆಸ್ ಎಂಟರ್ಪ್ರೈಸ್ ಅಂತ ನಾವು ಹೇಳ್ತೇವೆ. ಅಂದರೆ ಬಿಸ್ನೆಸ್ ಎಂಟರ್ಪ್ರೈಸ್ ಬಗ್ಗೆ ಸಜೆಷನ್ನು, ಆಬ್ಜೆಕ್ಟಿವನ್ನು, ಅನಾಲೈಸಿಸನ್ನು ಮೇಂಟೈನ್ ಮಾಡಲಿಕ್ಕೆ ನಾವು ಇಂಟರ್ನಲ್ ಆಡಿಟನ್ನು ಕೈಗೊಳ್ತೀವಿ ಅಂತ ಹೇಳ್ತೇವೆ. ಸೊ ದೀಸ್ ಆರ್ ಆಲ್ ಸರ್ಟನ್ ಆಬ್ಜೆಕ್ಟಿವ್ಸ್ ಆಫ್ ಅ ಇಂಟರ್ನಲ್ ಆಡಿಟ್. ಸೊ ಓವರ್ ಆಲ್
the objective of an internal audit is to know whether the internal accounting system is correct or not. Please understand this word. This is the complete answer of this. What it means? To know whether the firm maintain proper internal accounting system or not. For that purpose we are making the internal audit. ಸೊ ಆಂತರಿಕ ಲೆಕ್ಕ ಪರಿಶೋಧನೆ ಮಾಡುವ ಹಿಂದಿನ ಉದ್ದೇಶ ಏನಪ್ಪ ಅಂದ್ರೆ ವ್ಯವಸ್ಥಿತವಾಗಿ ಸರಿಯಾದ ಮಟ್ಟಿಗೆ ನಾವು ಆಂತರಿಕವಾಗಿ ಲೆಕ್ಕ ಪುಸ್ತಕಗಳನ್ನು ನಿರ್ವಹಣೆ ಮಾಡ್ತೀವೋ ಇಲ್ಲೋ ಅಂತ ತಿಳ್ಕೊಳ್ಳೋ ಸಲುವಾಗಿ ನಾವು ಇಂಟರ್ನಲ್ ಆಡಿಟನ್ನು ಮೇಂಟೈನ್ ಮಾಡ್ತೀವಿ. ಸೊ ಇದೇನಂದರೆ ಆಬ್ಜೆಕ್ಟಿವ್ಸ್ ಆಫ್ ಅ ಇಂಟರ್ನಲ್ ಆಡಿಟ್ ಅಂತ ಕರಿಬೋದು ನಾವು. ನೆಕ್ಸ್ಟ್ ವಿಲ್ ಸಿ ಅಬೌಟ್ ದ ಫೀಚರ್ಸ್ ಆಫ್ ಅ ಇಂಟರ್ನಲ್ ಆಡಿಟ್. ಲೆಕ್ಕ ಪರಿಶೋಧನೆಯ ಲಕ್ಷಣಗಳೇನು ಅಂತ ನೋಡೋದಾದ್ರೆ, ಇಂಟರ್ನಲ್ ಆಡಿಟ್ ಈಸ್ ಜನರಲಿ ಅಡಾಪ್ಟೆಡ್ ಬೈ ದ ಲಾರ್ಜ್ ಬಿಸ್ನೆಸ್ ಅಂಡರ್ಟೇಕಿಂಗ್. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಫೀಚರ್. Internal audit is usually maintained by whom? Large business enterprise. Why like this? Because in internal audit cost is more. That's why the small businesses need not going for internal audit. They may go only external audit, isn't it? So large firm has a huge transaction. For that purpose they have to make continuous audit. So that is called as a internal audit ಅಂತ ನಾವಲ್ಲಿ ಹೇಳ್ಬೋದು. ಸೊ ಏನಂತ ಹೇಳ್ತೀವಿ ಅಂದರೆ, ಅಲ್ಲಿ ಬೃಹತ್ ಪ್ರಮಾಣದ ವ್ಯವಹಾರದಲ್ಲಿ ಅಥವಾ ಬೃಹತ್ ಕಂಪ್ನಿಗಳು ನಿರಂತರವಾಗಿ ಆಂತರಿಕ ಲೆಕ್ಕ ಪರಿಶೋಧನೆಯನ್ನು ಮಾಡ್ತವೆ. ಯಾಕೆ ಅವು ನಿರಂತರವಾಗಿ ಆಂತರಿಕ ಲೆಕ್ಕ ಪರಿಶೋಧನೆಯನ್ನು ಮಾಡ್ತವೆ ಅಂದರೆ, ಅವರಲ್ಲಿ ವ್ಯವಹಾರದ ಚಟುವಟಿಕೆಗಳು ಏನಿರ್ತವೆ ಜಾಸ್ತಿ ಇರ್ತವೆ ಅಂತ ಹೇಳ್ಬೋದು. ಆಮೇಲೆ ಇಂಟರ್ನಲ್ ಆಡಿಟ್ ಈಸ್ ಪ್ಯೂರ್ಲಿ ವಾಲಂಟರಿ ಆ್ಯಂಡ್ ಆಪ್ಷನಲ್. ದೇರ್ ಈಸ್ ಅ ನೋ ಲೀಗಲ್ ಬೈಂಡಿಂಗ್ ಆರ್ ಕಂಪಲ್ಸರಿ ಅಂತ ನಾವು ಹೇಳ್ತೀವಿ. ಸೊ ನೆಕ್ಸ್ಟ್ ಫೀಚರ್ ಏನು ಅಂದರೆ, ಇಂಟರ್ನಲ್ ಆಡಿಟ್ ಈಸ್ ನಾಟ್ ಕಂಪಲ್ಸರಿ, ಇಟ್ ಈಸ್ ಪ್ಯೂರ್ಲಿ ಆಪ್ಷನಲ್ ಇನ್ ದ ಹ್ಯಾಂಡ್ ಆಫ್ ಅ ಮ್ಯಾನೇಜ್ಮೆಂಟ್ ಆರ್ ಅ ಕಂಪ್ನಿ ಅಂತ. ಸೊ ಆಂತರಿಕ ಲೆಕ್ಕ ಪರಿಶೋಧನೆಯು ಕಡ್ಡಾಯವಾಗಿಲ್ಲ, ಇದು ಪೂರ್ತಿಯಾಗಿ ಆಯ್ಕೆಗೆ ಅನುಗುಣವಾಗಿದೆ. ಅಂದರೆ ಅದನ್ನು ನಾವು ತೆಗೆದುಕೊಳ್ಳಬಹುದು ಅಥವಾ ಬಿಡಬಹುದು, ಅದು ನಮ್ಮ ಮೇಲೆ ಬಿಟ್ಟಿರತಕ್ಕಂಥ ವಿಷಯ, ಅದು ಕಡ್ಡಾಯ ಅಲ್ಲ ಅಂತ ನಾವಲ್ಲಿ ಹೇಳ್ಬೋದು. ಇಂಟರ್ನಲ್ ಆಡಿಟ್ ಈಸ್ ನಾಟ್ ಕಂಪಲ್ಸರಿ. ಓಕೆ. ನೆಕ್ಸ್ಟ್, ದ ಸ್ಕೋಪ್ ಆಫ್ ಇಂಟರ್ನಲ್ ಆಡಿಟ್ ಚೇಂಜ್ ಫ್ರಮ್ ಒನ್ ಬಿಸ್ನೆಸ್ ಟು ಅನದರ್ ಬಿಸ್ನೆಸ್. ಸೊ ವಾಟ್ ಇಟ್ ಟ್ರೈ ಟು ಸೇ ದ್ಯಾಟ್ the business scope or business nature is changed from one firm to another firm in case of internal audit. ಸೊ ಆಂತರಿಕ ಲೆಕ್ಕ ಪರಿಶೋಧನೆಯಲ್ಲಿ ಒಂದು ಸಂಸ್ಥೆಯ ಸ್ವಭಾವ ಹಾಗೂ ಇನ್ನೊಂದು ಸಂಸ್ಥೆಯ ಸ್ವಭಾವ ಏನಾಗ್ತಿರ್ತಾವೆ, ಬೇರೆ ಬೇರೆ ಆಗ್ತಿರ್ತಾವೆ ಅಂತ ನಾವಲ್ಲಿ ಹೇಳ್ಬೋದು. ಆಮೇಲೆ ಇಂಟರ್ನಲ್ ಆಡಿಟ್ ಈಸ್ ಅಂಡರ್ಟೇಕನ್ ಬೈ ದ ಎಂಪ್ಲಾಯೀಸ್ ಆಫ್ ಅ ಕಂಪ್ನಿ, ಎಂಪ್ಲಾಯೀಸ್ ಆಫ್ ಅ ಬಿಸ್ನೆಸ್ ಎಂಟರ್ಪ್ರೈಸ್ ಅಂತ ನಾವಲ್ಲಿ ಹೇಳ್ಬೋದು. ಸೊ ಆಂತರಿಕ ಲೆಕ್ಕ ಪರಿಶೋಧನೆಯನ್ನು ಸಂಸ್ಥೆಯಲ್ಲಿಯೇ ಕೆಲಸ ಮಾಡ್ತಕ್ಕಂತಹ ಉದ್ಯೋಗಿಗಳು ಏನು ಮಾಡ್ತಾರೆ, ನಿರ್ವಹಣೆ ಮಾಡ್ತಾರೆ. ಸೊ ದ ಎಂಪ್ಲಾಯೀಸ್ ಹೂ ಆರ್ ವರ್ಕಿಂಗ್ ಇನ್ ದ ಆರ್ಗನೈಜೇಷನ್, ದೇ ಆರ್ ದ ರೆಸ್ಪಾನ್ಸಿಬಲ್ ಪರ್ಸನ್ ಫಾರ್ ಇಂಟರ್ನಲ್ ಆಡಿಟ್ ಅಂತ. ಸೊ ಇಂಟರ್ನಲ್ ಆಡಿಟನ್ನು ಕರೆಕ್ಟಾಗಿ ಮೇಂಟೈನ್ ಮಾಡೋರು ಯಾರಪ್ಪ ಅಂದರೆ ಆಂತರಿಕ ವ್ಯಕ್ತಿಗಳು, ಯಾರು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರ್ತಾರೆ ಅಂತಹ ವ್ಯಕ್ತಿಗಳು ಅಂತ ನಾವಲ್ಲಿ ಹೇಳ್ತೀವಿ. ಆಮೇಲೆ ಇಂಟರ್ನಲ್ ಆಡಿಟ್ ಈಸ್ ಕಂಡಕ್ಟೆಡ್ ಕಂಟಿನ್ಯೂಸ್ಲಿ ಥ್ರೂ ಔಟ್ ದ ಇಯರ್. ಇಂಟರ್ನಲ್ ಆಡಿಟ್ ಈಸ್ ಕಂಡಕ್ಟೆಡ್ ಕಂಟಿನ್ಯೂಸ್ಲಿ ಥ್ರೂ ಔಟ್ ದ ಇಯರ್. ವರ್ಷ ಪೂರ್ತಿ ನಡೆಯತಕ್ಕಂಥ ಲೆಕ್ಕ ಪರಿಶೋಧನೆ ಯಾವುದಪ್ಪ ಅಂದ್ರೆ ಆಂತರಿಕ ಲೆಕ್ಕ ಪರಿಶೋಧನೆ ಅಂತ. ಸೊ ಇಂಟರ್ನಲ್ ಆಡಿಟ್ ಒನ್ಸ್ ಇಟ್ ಶುಡ್ ನಾಟ್ ಬಿ ಕಂಡಕ್ಟೆಡ್, ಇಟ್ ಕಂಡಕ್ಟೆಡ್ ಎವ್ರಿ ನೌ ಆ್ಯಂಡ್ ದೆನ್. ಇಟ್ ಮೀನ್ಸ್ ಕಂಟಿನ್ಯೂಸ್ಲಿ ಅಂತ, ನಿರಂತರವಾಗಿ ನಡ್ಕೊಂಡು ಹೋಗ್ತಕ್ಕಂತಹ ಲೆಕ್ಕ ಪರಿಶೋಧನೆ ಯಾವುದಪ್ಪ ಅಂದ್ರೆ ಆಂತರಿಕ ಲೆಕ್ಕ ಪರಿಶೋಧನೆ ಅಂತ ನಾವಲ್ಲಿ ಹೇಳ್ತೀವಿ. ದೋ ಇಂಟರ್ನಲ್ ಆಡಿಟ್ ಈಸ್ ಕಂಡಕ್ಟೆಡ್ ಬೈ ಆಲ್ರೆಡಿ ಆಯಿತು. ಇಂಟರ್ನಲ್ ಆಡಿಟ್ ಈಸ್ ಎಂಟೈರ್ಲಿ ಫ್ರೀ ಫ್ರಮ್ ದ ಎಕ್ಸಿಕ್ಯೂಟಿವ್ ಆರ್ ಮ್ಯಾನೇಜರಿಯಲ್ ಫಂಕ್ಷನ್. However, it may help the manager or executive in the formulation of decision making ಅಂತ. ಅಂದರೆ ಓವರಾಲ್ ಇಂಟರ್ನಲ್ ಆಡಿಟ್ ಈಸ್ ಫ್ರೀ ಫ್ರಾಮ್ ಎಕ್ಸಿಕ್ಯೂಟಿವ್ ಆರ್ ಮ್ಯಾನೇಜರಿಯಲ್ ಫಂಕ್ಷನ್. ಅಂದರೆ ನಿರ್ವಹಣೆ ಕಾರ್ಯಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಸೊ ಡಿಸಿಷನ್ ತೊಗೊಳ್ಳಿಕ್ಕೆ ಇಂಟರ್ನಲ್ ಆಡಿಟ್ ಹೆಲ್ಪ್ ಆಗುತ್ತೆ. ಅಂದರೆ ವಾಟ್ ಈಸ್ ದ ಕನ್ಕ್ಲೂಷನ್ ಆಫ್ ದಿಸ್? ಇಂಟರ್ನಲ್ ಆಡಿಟ್ ಈಸ್ ಗೋಯಿಂಗ್ ಟು ಗೈಡ್ ಫಾರ್ ಅ ಡಿಸಿಷನ್ ಮೇಕಿಂಗ್, ಬಿಕಾಸ್ ವಿ ಆರ್ ಕಂಟಿನ್ಯೂಸ್ಲಿ ಆಡಿಟ್ ದ ಅಕೌಂಟ್ಸ್ so that we come to know what is the position of a company, so that it is very easy to take the decision. Okay, ನಾವು ಸುಲಭವಾಗಿ ನಿರ್ಧಾರವನ್ನು ತೆಗೆದುಕೊಳ್ಬೇಕಾದ್ರೆ ಅಲ್ಲಿ ಸಂಸ್ಥೆಯ ಪರಿಸ್ಥಿತಿ ಸನ್ನಿವೇಶ ಏನಾಗಿದೆ ಅಂತ ನಮಗೆ ಗೊತ್ತಿರಂಗಿಲ್ಲ. ಸೊ ಹಂಗಾಗಿ ಸಂಸ್ಥೆಯ ಸನ್ನಿವೇಶ ಗೊತ್ತಾಗಬೇಕು ಅಂದ್ರೆ ನಾವೇನು ಮಾಡ್ಬೇಕು ರೀ, ನಿರಂತರ ಲೆಕ್ಕ ಪರಿಶೋಧನೆಯನ್ನು ಮಾಡಬೇಕು ಅಂತ ನಾವಲ್ಲಿ ಹೇಳ್ಬೋದು. ಆಮೇಲೆ ಇಟ್ ಮೇಂಟೈನ್ ದ ರೆಗ್ಯುಲರ್ ಆ್ಯಂಡ್ ಕಂಟಿನ್ಯೂಸ್ ಓವರ್ ಅಕೌಂಟಿಂಗ್ ಆ್ಯಂಡ್ ಫೈನಾನ್ಷಿಯಲ್ ಆಪರೇಷನ್ ಅಂತ ನಾವಲ್ಲಿ ಹೇಳ್ತೀವಿ. ಇಟ್ ಮೇಕ್ಸ್ ದ ಕಾನ್ಸ್ಟಂಟ್ ರಿವ್ಯೂ ಆಫ್ ದ ಆಪರೇಷನ್ ಅಂತ. ಸೊ ವ್ಯವಹಾರವನ್ನು ದಿನನಿತ್ಯವಾಗಿ ಪರಿಪೂರ್ಣವಾಗಿ ಇದೇನು ಮಾಡತ್ರಿ, ಮೇಲ್ವಿಚಾರಣೆ ಮಾಡುತ್ತೆ ಅಂತ. ಕಂಟಿನ್ಯೂಯಸ್ ಆಪರೇಷನ್ಸ್ ಆರ್ ಕಂಟಿನ್ಯೂಯಸ್ ಅನಲೈಸಿಸ್ ಇಸ್ ದೇರ್ ಇನ್ ರಿಲೇಷನ್ ವಿತ್ ಇಂಟರ್ನಲ್ ಆಡಿಟ್ ಅಂತ. ಆಮೇಲೆ ಇಂಟರ್ನಲ್ ಆಡಿಟ್ ಸ್ಟಾಫ್ ಡು ನಾಟ್ ವರ್ಕ್ ಅಂಡರ್ ದ ಎನಿ ಮ್ಯಾನೇಜರಿಯಲ್ ಸ್ಟಾಫ್ ಆರ್ ಎನಿ ಮ್ಯಾನೇಜರಿಯಲ್ ಪ್ರೆಷರ್, ದೇ ವರ್ಕ್ ಕ್ವೈಟ್ ಇಂಡಿಪೆಂಡೆಂಟ್ಲಿ ಅಂತ. ಇದರ ಅರ್ಥ ಏನಂದರೆ
ಇಂಟರ್ನಲ್ ಆಡಿಟ್ ಟೇಕ್ಸ್ ಪ್ಲೇಸ್ ವಿದೌಟ್ ಎನಿ ಪ್ರೆಷರ್ ಆಫ್ ಅ ಮ್ಯಾನೇಜ್ಮೆಂಟ್. ದೇ ಕ್ಯಾನ್ ಫ್ರೀಲಿ ವರ್ಕ್ ಇನ್ ದ ಆರ್ಗನೈಜೇಷನ್ ಅಂತ ನಾವಲ್ಲಿ ಹೇಳ್ಬೋದು. ಸೊ ಸಂಸ್ಥೆಯಲ್ಲಿ ಅವರು ಸ್ವತಂತ್ರವಾಗಿ ಕೆಲಸ ಮಾಡ್ತಾರೆ, ಯಾವುದೇ ರೀತಿಯಾದಂಥ ಒತ್ತಡಕ್ಕೆ ಒಳಗಾಗಂಗಿಲ್ಲ. ಯಾಕೆಂದರೆ ನಿರ್ವಹಣೆದಾರರು ಯಾವುದೇ ರೀತಿಯಾದಂಥ ಒತ್ತಡವನ್ನು ಅವ್ರ ಮೇಲೆ ಹೇರೋದಿಲ್ಲ. ಯಾರ ಮೇಲೆ ಹೇರಂಗಿಲ್ಲ ರೀ, ಆಂತರಿಕ ಲೆಕ್ಕ ಪರಿಶೋಧಕರ ಮೇಲೆ ಅವರು ಹೇರೋದಿಲ್ಲ ಅಂತ ಹೇಳ್ಬೋದು. ಆಮೇಲೆ ಥ್ರೂ ದ ಇಂಟರ್ನಲ್ ಆಡಿಟ್ ಸ್ಟಾಪ್ ವರ್ಕ್ ಇಂಡಿಪೆಂಡೆಂಟ್ಲಿ, ದೇ ಆರ್ ದ ರೆಸ್ಪಾನ್ಸಿಬಲ್ ಪರ್ಸನ್ to the management as they are employee of an organization. It means the internal auditor is also an employee of an organization. He is responsible for complete pros and cons of the firm ಅಂತ. ಸಂಸ್ಥೆಯ ಸಂಪೂರ್ಣ ಆಗು ಹೋಗುಗಳಿಗೆ ಅವರು ಕೂಡ ಜವಾಬ್ದಾರರಾಗಿರ್ತಾರೆ. ಯಾಕೆಂದರೆ ಅವರು ಕೂಡ ಒಬ್ಬ ಏನಿರ್ತಾರೆ, ಉದ್ಯೋಗಿ ಇರ್ತಾರೆ. ಸಂಸ್ಥೆಯಲ್ಲಿ ಅವರು ಕೂಡ ಒಬ್ಬ ಎಂಪ್ಲಾಯೀಸ್ ಇರ್ತಾರೆ. ಹಾಗಾಗಿ ದೇ ಆರ್ ಆಲ್ಸೋ ಈಕ್ವಲಿ ರೆಸ್ಪಾನ್ಸಿಬಲ್ ಅಂತ ನಾವಲ್ಲಿ ಹೇಳ್ಬೋದು. ಆಮೇಲೆ ಟೆಕ್ನಿಕ್ಸ್ ಆ್ಯಂಡ್ ಮೆಥಡ್ಸ್ ಆಫ್ ಇಂಟರ್ನಲ್ ಆಡಿಟ್ ಆರ್ ಸೇಮ್ ಆ್ಯಸ್ ದೋಸ್ ಆಫ್ ಎಕ್ಸ್ಟರ್ನಲ್ ಆಡಿಟ್. ಸೊ ಎಕ್ಸ್ಟರ್ನಲ್ ಆಡಿಟ್ ಒಳಗೆ ಯಾವ್ಯಾವ ಟೆಕ್ನಿಕ್ ಅಡಾಪ್ಟ್ ಮಾಡ್ತೀವಿ, ಸೇಮ್ ಟೆಕ್ನಿಕನ್ನು ನಾವು ಎದ್ರೊಳಗೆ ಅಡಾಪ್ಟ್ ಮಾಡ್ಬೋದು ರೀ, ಇಂಟರ್ನಲ್ ಆಡಿಟ್ ಒಳಗೂ ಅಡಾಪ್ಟ್ ಮಾಡ್ಬೋದು. ಅಂದರೆ ವೆರಿಫಿಕೇಷನ್ ಆಫ್ ವೋಚರ್ಸ್, ಇಂಟರ್ನಲ್ ಚೆಕ್, ಲೈಕ್ ದ್ಯಾಟ್. ಸೊ ವಿ ಮೇಕ್ ಕಂಟಿನ್ಯೂಸ್ ವೆರಿಫಿಕೇಷನ್ ಅಂತ. ಇಂಟರ್ನಲ್ ಆಡಿಟರ್ ಲೈಕ್ ಎಕ್ಸ್ಟರ್ನಲ್ ಆಡಿಟರ್ ಈಸ್ ಕನ್ಸರ್ನ್ ವಿತ್ ದ ಇನ್ವೆಸ್ಟಿಗೇಷನ್ ಆಫ್ ಟ್ರೂತ್ ಆ್ಯಂಡ್ ಫೇರ್ನೆಸ್ ಆಫ್ ಅಕೌಂಟಿಂಗ್ ಇನ್ಫಾರ್ಮೇಷನ್ ಇನ್ ಆ್ಯನ್ ಆರ್ಗನೈಜೇಷನ್ ಅಂತ. ಅವನು ಕೂಡ ಇಂಟರ್ನಲ್ ಆಡಿಟ್ ಏನು ಮಾಡ್ತಾನೆ ರೀ, ಟು ನೋ ದ ಅಕ್ಯುರೇಸಿ ಆರ್ ಟ್ರೂತ್ ಆ್ಯಂಡ್ ಫೇರ್ನೆಸ್ ಆಫ್ ಅ ಆರ್ಗನೈಜೇಷನ್ ಅಂತ ನಾವಲ್ಲಿ ಹೇಳ್ಬೋದು. ಸೊ ಸಂಸ್ಥೆಯಲ್ಲಿ ನಡೆಯತಕ್ಕಂತಹ ನಿಜಾಂಶವನ್ನು ಅವನು ಕೂಡ ಏನು ಮಾಡ್ಬೋದು ರೀ, ಹಿಡ್ಕೊಳ್ಳಿಕ್ಕೆ ಕಾರಣ ಆಗ್ಬೋದು ಅಂತ. ಸೊ ದೀಸ್ ಆರ್ ಆಲ್ ಮೇನ್ ಆಬ್ಜೆಕ್ಟಿವ್ಸ್ ಆ್ಯಂಡ್ ಫೀಚರ್ಸ್ ಆಫ್ ಇಂಟರ್ನಲ್ ಆಡಿಟ್ ಅಂತ ನಾವಲ್ಲಿ ಹೇಳ್ಬೋದು. ಸೊ ರಿಮೈನಿಂಗ್ ವಿ ಕ್ಯಾನ್ ಸಿ ಇನ್ ನೆಕ್ಸ್ಟ್ ಕ್ಲಾಸ್.